ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಕರ್ನಾಟಕ ಸರ್ಕಾರದಿಂದ 2,000 ರೂಪಾಯಿ ತಿಂಗಳ ತಮ್ಮ ಅಕೌಂಟ್ ಖಾತೆಗೆ ಪಡಿತಾ ಇದ್ರ ಅವರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಅಪ್ಡೇಟ್ ತಗೊಂಡ್ಬಂದಿರಿ. ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತು ಸೋಮವಾರ ದಿವಸದಲ್ಲಿ ಅದು 12 ಗಂಟೆ ಆದ್ಮೇಲೆ ಒಂದು ದೊಡ್ಡ ಬ್ರೇಕಿಂಗ್ ಹಾಗೂ ಗುಡ್ ನ್ಯೂಸ್ ತಗೊಂಡ್ಬನ್ನಿ ಅಂತ ಹೇಳ್ಬೋದು. ನಿಮ್ಮ ಅಕೌಂಟ್ ಖಾತೆಗೆ ಹಣ ಬರ್ತಾ ಇದೆ, ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ, ಯಾವ್ಯಾವ ಕಂತಿನ ಬರುತ್ತೆ ಅಂತ ಕೂಡ ಕಂಪ್ಲೀಟ್ ಮಾಹಿತಿ ನಾನು ವಿಡಿಯೋಲಿ ತಗೊಂಡ್ಬರ್ತಾ ಇದ್ದೀನಿ. ಇದು ಲೇಟೆಸ್ಟ್ ಮಾಹಿತಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು, 13ನೇ ಕಂತು, 14ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾಕೆ ಎಷ್ಟು ಟೈಮ್ ತಗೊಂತಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋಲಿ ಇರುತ್ತೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ, ಅವಾಗ ನಮಗೊಂದು ಸಪೋರ್ಟ್ ಆಗಿ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲು. 12ನೇ ಹಾಗೂ 13ನೇ ಕಂತಿನ ಹಣವನ್ನ ಇವತ್ತಿಂದ ದುಡ್ಡು ಹಾಕಕ್ಕೆ ಕರ್ನಾಟಕ ಸರ್ಕಾರ ಶುರು ಮಾಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಯಾರಿಗೆ ಬಂದಿಲ್ವೋ ಕಂಪ್ಲೀಟ್ ಆಗಿ 4,000 ಹಣ ಬರ್ತಾ ಇದೆ. ನಿಮ್ಮ ಅಕೌಂಟ್ ಖಾತೆಗೂ ಕೂಡ 12ನೇ ಹಾಗೂ 13ನೇ ಕಂತಿನ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಅಕಸ್ಮಾತ್ ದುಡ್ಡೇನು ನಿಮ್ಗೆ ಬಂದಿಲ್ಲ ಗೃಹಲಕ್ಷ್ಮಿ ಸರಿಗೆ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ದುಡ್ಡಿಗೋಸ್ಕರ ವೇಟ್ ಮಾಡಿಸಿರ್ತಾರೆ, ಅವ್ರಿಗೊಂದು ಅಪ್ಡೇಟ್ ಸಿಗುತ್ತೆ. ಇವ್ರಿಗೆಲ್ಲ ಬಂದಿದೆ ಕಣಪ್ಪ, ನನಗೂ ಕೂಡ ದುಡ್ಡು ಬರುತ್ತೆ ಅಂತ. ಈ ಅಕೌಂಟ್ಗೆ ದುಡ್ಡು ಹಾಕೋ ಪ್ರೊಸೀಜರ್ ಇದೆಯಲ್ಲ ಒಂದು ಸ್ವಲ್ಪ ಸ್ಲೋ ಅಂತ ಹೇಳ್ಬೇಕು. ಯಾಕಂದ್ರೆ ಹಲವಾರು ಜನ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ ಹೆಣ್ಮಕ್ಳು. ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳು ಕನ್ನಡಿಗರು ಏನು ಅಪ್ಲೈ ಮಾಡಿದ್ದಾರೆ ಹೆಣ್ಮಕ್ಳು, ಅವ್ರಿಗೆಲ್ಲರಿಗೂ ದುಡ್ಡು ಹಾಕೋಕೆ ಬರ್ಬೇಕಾದ್ರಿಂದ ಸ್ವಲ್ಪ ಪ್ರಗತಿ ಸ್ವಲ್ಪ ಸ್ಲೋ ಆದದ್ದು ಬರುತ್ತೆ. ಇವತ್ತು ಬಂದಿಲ್ಲ ಆದ್ರೂ ಕೂಡ ನಿಮ್ಗೆ 2-3 ದಿವಸದಲ್ಲಿ ಸಂಪೂರ್ಣವಾಗಿ 4,000 ಹಣ ಬರುತ್ತೆ ಅಂತ ಒಂದು ನಮಗೆ ಮಾಹಿತಿ ಇದೆ. ಇದೇನಪ್ಪ ಇದು ಹೊಸ ಅಪ್ಡೇಟ್ ಕೊಡ್ತಾ ಇದೆಯಾ? ಹಳೆ ವಿಡಿಯೋ ನೀವು ನೋಡಿದ್ರೆ ಅಕ್ಟೋಬರ್ 15 ಎಲ್ಲ ದುಡ್ಡು ಬರುತ್ತೆ. 4,000 ಕೂಡ ಏನೋ ದಸರಾ ಹಬ್ಬದೊಳಗೆ ಎಲ್ಲ ನಿಮ್ ದುಡ್ಡು ಬಂದ್ಬಿಡುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದೆ. ಹೌದು, ದಸರಾ ಹಬ್ಬ ಒಳಗೆ ಬರುತ್ತೆ ಅಂತ ನಮ್ಗೆ ಹಳೆ ಮಾಹಿತಿ ಇತ್ತು. ಆದ್ರೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಇನ್ನು 2-3 ದಿವಸದೊಳಗೆ ಯಾರ್ಯಾರ ಅಕೌಂಟ್ಗೆ ಹಣ ಬಂದಿಲ್ಲ 12ನೇ ಹಾಗೂ 13ನೇ ಕಂತಿನ ಹಣ ಅಂದ್ರೇನು ಜುಲೈ ತಿಂಗಳು ಹಾಗೂ ಆಗಸ್ಟ್ ತಿಂಗಳಿನ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ 2,000 ಹಾಗೂ 2,000 ಕಂಪ್ಲೀಟ್ ಆಗಿ 4,000 ಹಣ ಒಂದೇ ಸಲ ಅವ್ರ ಅಕೌಂಟ್ಗೆ ಜಮೆ ಕೂಡ ಆಗುತ್ತೆ. ಹಾಗೂ ಸೆಪ್ಟೆಂಬರ್ ತಿಂಗಳಿನ ಹಣ ಕೂಡ ಬರುತ್ತೆ ಅಂತ ಕೂಡ ಕಡೆ ಮಾಹಿತಿ ಇದ್ದಾರೆ. ಏನು ಕನ್ಫರ್ಮೇಶನ್ ಇಲ್ಲ. ನಮ್ಮ ಅಕೌಂಟ್ ನೋಡ್ತಾ ಇರಿ, ಕಾದಿರಿ. ಏನಾದ್ರು ಅಪ್ಡೇಟ್ಸ್ ಬಂದ್ರೆ ನಾನು ಫಸ್ಟ್ ತಗೊಂಡ್ಬರ್ತೀನಿ ಎದುರುಗಡೆ. ಎಸ್ ಅಂತ ಟೈಪ್ ಮಾಡಿ ನಮಗೆ ಕಮೆಂಟಲ್ಲಿ ಕೂಡ ತಿಳಿಸಿ. ಗೃಹಲಕ್ಷ್ಮಿ ಹಣ ನಿಮಗೆ ಬಂದಿದ್ರೆ ಅಕಸ್ಮಾತ್ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅಂದ್ರೆ ನೋ ಅಂತ ಕೂಡ ಕಮೆಂಟ್ ಮಾಡಿ. 12ನೇ ಹಾಗೂ 13ನೇ ಕಂತಿದ್ದು 14ನೇ ಕಂತಿನ ಮಾಹಿತಿ ಕೂಡ ನನ್ನ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಅಪ್ಡೇಟ್ಸ್ಗೋಸ್ಕರ ಕಾದಿರಿ, ನಾನು ಸಂಪೂರ್ಣ ಮಾಹಿತಿ ತಗೊಂಡ್ಬರ್ತೀನಿ. ಯಾವಾಗ ಸೆಪ್ಟೆಂಬರ್ ಹಣ ಬರುತ್ತೆ, ಏನಾದ್ರು 6,000 ಸಂಪೂರ್ಣವಾಗಿ ಆಗ್ತಾರೆ ಅಥವಾ 4,000 ಇವಾಗ ಬರುತ್ತೆ ಅಂತ ಕೂಡ ಅಪ್ಡೇಟ್ ಬಂದಿದೆ. ಏನಾದ್ರು 4,000 ಬಂದು ಸ್ವಲ್ಪ ಜನಕ್ಕೆ 6,000 ಸಂಪೂರ್ಣವಾಗಿ ಹಾಕ್ಬಿಡ್ತಾರ ಅನ್ನೋ ಮಾಹಿತಿ ಕೂಡ ನಾನು ನನ್ನ ಪಬ್ಲಿಕ್ ತಗೊಂಡ್ಬರ್ತಾ ಇದ್ರಿ. ಚೆಕ್ ಮಾಡ್ತಾ ಇದ್ರಿ, ವಿಡಿಯೋಗಳನ್ನ ಬರ್ತಾ ಇರುತ್ತೆ. ಇದ್ರ ಜೊತೆಗೆ ರೇಷನ್ ಕಾರ್ಡ್ ಕೂಡ ಸ್ವಲ್ಪ ಜನದ್ದು ಕ್ಯಾನ್ಸಲ್ ಆಗಿದೆ. BPL ಕಾರ್ಡು ಯಾರ್ಯಾರು ದಿನಸಿ ತಗೊಳ್ತಾ ಇದ್ರು ಅನ್ನಭಾಗ್ಯ ಯೋಜನೆ ಅಡಿ 5,000 ರೂಪಾಯಿ ಹಣ ಇದ್ರು ಅಕೌಂಟ್ಗೆ ಬರ್ತಾ ಇತ್ತಲ್ಲ, ಅವ್ರದ್ದು ಕೂಡ ಸ್ವಲ್ಪ ಜನದ್ದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಅಕೌಂಟ್ ಅಲ್ಲಿ ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ 1-2 ಲಕ್ಷ ಹೆಣ್ಮಕ್ಳದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ಯಾಕೆಂದ್ರೆ ಅವರು ಈ ಕಡೆ IT ಫೈಲ್ ಮಾಡ್ತೀರಾ ಅಥವಾ GST ಕಟ್ತೀರಾ ಅನ್ನೋದಕ್ಕೋಸ್ಕರ ರೇಷನ್ ಕಾರ್ಡು ಅವ್ರಿಗೆಲ್ಲ BPL ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು 2,000 ರೂಪಾಯಿ ಕೂಡ ಹಣ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಅರ್ಹರಿರ್ತಾರೆ ಅವ್ರಿಗೆ ಮಾತ್ರ ಸಿಗ್ಲಿ, ಯಾರು ಅನರ್ಹರಿರ್ತಾರೆ ಯಾರಿಗೆ ನೆಸಿಟಿ ಇರಲ್ಲ, ಮೈ ತುಂಬ ಹಣ ಇರುತ್ತೆ, ಮೈ ತುಂಬ ಕಾಸಿನ ಸರ ಹಾಕೊಂಡಿರ್ತಾರೆ, ಒಳ್ಳೆ ಚಿನ್ನ ಹಾಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿಸಿರ್ತಾರೆ, ಅಂಥವ್ರು ಕೂಡ ಗೃಹಲಕ್ಷ್ಮಿ ಹಣ ತಗೊಳಕ್ ಟ್ರೈ ಮಾಡ್ತಿರ್ತಾರೆ, ತಗೊಂತಾನು ಕೂಡ ಬಂದಿರ್ತಾರೆ. ಅಂಥವ್ರಿಗೆ ಒಂದು ಕೆಟ್ಟ ಸುದ್ದಿ ಏನಂದ್ರೆ ನೆಕ್ಸ್ಟ್ ನೀವು ಈ ಥರ ಮಾಡೋಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ಅರ್ಹರಿರ್ತಾರೆ, ಯಾರು ಒಂದು ಬಡ ಸೀಮೆಯಲ್ಲಿ ಇರ್ತಾರೆ, ಬಡ ರೇಖೆಗಿಂತ ಕಮ್ಮಿ ಇರ್ತಾರೆ, ದುಡಿಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. 2,000 ರೂಪಾಯಿ ಹಾಕೋದ್ರಿಂದ ಅನ್ನಭಾಗ್ಯದ 5 kg ಅಕ್ಕಿ ತರೋದ್ರಿಂದ ಅವರ ಜೀವನನೇ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ. ಅಂಥವ್ರಿಗೆ ಮಾತ್ರ ರೀಚ್ ಆಗಬೇಕು, ಎಲ್ಲರಿಗೂ ಬರಬಾರ್ದಲ್ವಾ? ನಿಮ್ಗೆ ಅನಿಸುತ್ತೆ ಅದನ್ನು ಕೂಡ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇದು ಹಲವು ರೀತಿ ಮಾಹಿತಿಗಳಿಗಾಗಿ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ಅಕೌಂಟ್ ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಬರುತ್ತೆ. ಅದ್ರ ಜೊತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.